ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಈಸಿಯಾಗಿ ಮನೆಯಲ್ಲಿ ತುಂಬಾನೇ ಟೇಸ್ಟಿಯಾಗಿರುವ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಅದು ಕೂಡ ನಾನಿವತ್ತು ಬಾಸ್ಮತಿ ರೈಸ್ ಅಲ್ಲ, ಸೋನಾ ಮಸೂರಿ ರೈಸ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಸೋನಾ ಮಸೂರಿ ರೈಸ್ ಅಲ್ಲಿ ಕೂಡ ನಾವು ದಮ್ ಬಿರಿಯಾನಿ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರ್ತದೆ. ನೀವು ಟ್ರೈ ಮಾಡದಿದ್ರೆ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲಿ ನಾನು 2 ಕಪ್ ಸೋನಾ ಮಸೂರಿ ರೈಸ್ ಅನ್ನು ತಗೊಂಡಿದ್ದೇನೆ. ಆಮೇಲೆ ಇದಕ್ಕೆ ಅರ್ಧ kg ಕ್ಲೀನ್ ಮಾಡಿದ ಚಿಕನ್ ತಗೊಂಡಿದ್ದೇನೆ. ಇದನ್ನೀಗ ನಾವು ಮ್ಯಾರಿನೇಟ್ ಮಾಡುವ. ಇಲ್ಲಿ ನಾನು ಮನೆಯಲ್ಲಿ ರೆಡಿ ಮಾಡಿರುವ ಗರಂ ಮಸಾಲಾ ಪೌಡರ್ ಅರ್ಧ ಟೀ ಸ್ಪೂನ್ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಆಮೇಲೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಕೆಂಪು ಮೆಣಸಿನ ಹುಡಿ. ಇದು ನಿಮ್ಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಇನ್ನೊಂದು ಅರ್ಧ ಟೀ ಸ್ಪೂನ್ ಆಡ್ ಮಾಡಿ. ಇದು ಬಿರಿಯಾನಿ ಮಸಾಲ 2 ಟೀ ಸ್ಪೂನ್ ಸೇರಿಸ್ತಾ ಇದ್ದೇನೆ. ಆಮೇಲೆ ಉಪ್ಪು ಒಂದು ಫುಲ್ 1 ಟೀ ಸ್ಪೂನ್ ಉಪ್ಪು ಸೇರಿಸಿದೆ. 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಹಾಗೂ ಬೆಳ್ಳುಳ್ಳಿಯ ಪೇಸ್ಟ್ ಅನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಲಿಂಬೆಯ ರಸ, ಲೆಮನ್ ಜ್ಯೂಸ್ ಇದು ಹಾಕಿದ್ರೆ ಚಿಕನ್ ಬೇಗ ಬೇಯ್ತದೆ ಹಾಗೂ ಸಾಫ್ಟ್ ಆಗಿರ್ತದೆ. ಇದಕ್ಕೆ ಅರ್ಧ ಕಪ್, ಮೀಡಿಯಂ ಕಪ್ ಅಲ್ಲಿ ಅರ್ಧ ಕಪ್ ಕರ್ಡ್ ಅನ್ನು ಹಾಕ್ತಾ ಇದ್ದೇನೆ. ಅರ್ಧ ಕಪ್ ಸಾಕು. ಇವುಗಳನ್ನೆಲ್ಲವನ್ನು ಹಾಕಿದ ಮೇಲೆ ಇದನ್ನು ಚಂದ ಮಾಡಿ ಮ್ಯಾರಿನೇಟ್ ಮಾಡಿ ಇಡುವ. ಇದಕ್ಕೆ ಅರಿಶಿನ ಪೌಡರ್ ಹಾಕಬೇಕು, ಟರ್ಮರಿಕ್ ಪೌಡರ್. ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಆಡ್ ಮಾಡಿ ಚಂದ ಮಾಡಿ ಮ್ಯಾರಿನೇಟ್ ಮಾಡಿ ಇಡುವ. ಹಾಗೆ ಇಟ್ಟರೆ ಚಿಕನ್ಗೆ ಒಳ್ಳೆ ಟೇಸ್ಟ್ ಬರ್ತದೆ. ಆಮೇಲೆ ಗರಂ ಮಸಾಲಾಸ್ ನೋಡಿ, ಈ ಗರಂ ಮಸಾಲಾಸ್ ನಾವು ಯೂಸ್ ಮಾಡ್ತಾ ಇದ್ದೇವೆ. ಇದು ಬೇ ಲೀವ್ಸ್ ಅಥವಾ ಪುಲಾವ್ ಲೀವ್ಸ್ ಹೇಳ್ತೇವೆ 2, ಚಕ್ಕೆ 2 ಇಂಚದ್ದು 2 ಪೀಸ್, ಸ್ಟಾರ್ ರೈಸ್ 1, 5 ರಿಂದ 6 ಲವಂಗ, ಮತ್ತೆ ದೊಡ್ಡ ಇಲೈಚಿ ಅಥವಾ ಬ್ಲ್ಯಾಕ್ ಇಲೈಚಿ 2, ಸಣ್ಣ ಇಲೈಚಿ 4. ಆಮೇಲೆ ಸ್ವಲ್ಪ ಪೆಪ್ಪರ್, 1/4 ಟೀ ಸ್ಪೂನ್ ಸ್ವಲ್ಪ ಪೆಪ್ಪರ್ ಅಥವಾ ಕರಿಮೆಣಸು, ಮತ್ತೆ 2 ದೊಡ್ಡ ಈರುಳ್ಳಿ ನಾನು ಸ್ಲೈಸ್ ಮಾಡಿ ಇಟ್ಟಿದ್ದೇನೆ, ಕಟ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಬಿರಿಯಾನಿಗೆ, ಆವಾಗ ಮಾತ್ರ ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತೆ ಸ್ವಲ್ಪ ಗೋಡಂಬಿ, ಇದು ಲಾಸ್ಟ್ಗೆ ಗಾರ್ನಿಶ್ ಮಾಡಲಿಕ್ಕೆ. ಸರಿ, ನಾವೀಗ ಕುಕ್ ಮಾಡುವ. ಇಲ್ಲಿ ನಾನು 2 ಟೀ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೇನೆ. ಈ ತುಪ್ಪದಲ್ಲಿ ನಾವು ಗೋಡಂಬಿ ಫ್ರೈ ಮಾಡುವ. ಹಾಗೆ ಪ್ಲಸ್ ತುಪ್ಪಕ್ಕೆ, ಇದು ಬಿರಿಯಾನಿಗೆ ತುಪ್ಪ ಹಾಕಿದ್ರೆ ತುಂಬಾ ಒಳ್ಳೆಯ ಟೇಸ್ಟ್ ಬರ್ತದೆ ಹಾಗೂ ಪರಿಮಳ ಕೂಡ ಬರ್ತದೆ. ಅದರಿಂದ ಫಸ್ಟ್ ನಾವು ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ಫ್ರೈ ಮಾಡಿ ತೆಗೆಯುವ. ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಆಗಬೇಕು. ಇದನ್ನು ತೆಗೆದ ನಂತರ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಟಿರುವ ಈ ಗರಂ ಮಸಾಲವನ್ನೆಲ್ಲ ಸೇರಿಸುವ. ಈ ಪುಲಾವ್ ಲೀವ್ಸ್ ಅನ್ನು ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ. ಇದೊಂದು ಸ್ವಲ್ಪ ಪರಿಮಳ ಬರುವ ತನಕ ಸ್ವಲ್ಪ ಫ್ರೈ ಮಾಡಿದ್ರೆ ಆಯ್ತು ಅಷ್ಟೇ. ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಟಿರುವ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಈ ಈರುಳ್ಳಿ ಒಳ್ಳೆ ಫ್ರೈ ಆಗಬೇಕು. ಒಂದು ಕೆಂಪು ಕಲರ್ ಬರೋ ತನಕ, ಸಾಫ್ಟ್ ಆಗಿ ಕೆಂಪು ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಅದಕ್ಕೆ ಈ ತುಪ್ಪ ಸಾಕಾಗುದಿಲ್ಲ. ಇಲ್ಲಿ ನಾವು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ತೆಂಗಿನ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಇನ್ನು ಈ ಈರುಳ್ಳಿ ಫ್ರೈ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ, ಬಟ್ ಈರುಳ್ಳಿ ಒಳ್ಳೆ ಫ್ರೈ ಆದ್ರೆ ಮಾತ್ರ ಈ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರ್ತದೆ. ಆದ್ರಿಂದ ಇದು ಕೆಂಪು ಕಲರ್ ಬರೋ ತನಕ ಫ್ರೈ ಮಾಡುವ. ನೋಡಿ, ಇದು ಫ್ರೈ ಆಗ್ತಾ ಉಂಟು. ಸ್ವಲ್ಪ ಮಧ್ಯೆ ಮಧ್ಯೆ ಕೈ ಆಡಿಸಿ, ಇಲ್ಲಾದ್ರೆ ಅದು ತಳ ಹಿಡಿತದೆ. ನೋಡಿ, ಈಗ ಒಳ್ಳೆ ಫ್ರೈ ಆಗಿದೆ. ನೋಡಿ, ಕಲರ್ ಚೇಂಜ್ ಆಗಿದೆ, ಒಳ್ಳೆ ಕೆಂಪು ಕಲರ್ ಬಂದಿದೆ, ಗೋಲ್ಡನ್ ಕಲರ್ ಬಂದಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರುವ ಚಿಕನ್ ಅನ್ನು ಇದಕ್ಕೆ ಸೇರಿಸುವ. ಈ ಚಿಕನ್ ಅದು ಮಸಾಲೆ ಏನಿದೆ ಅದು ಒಟ್ಟಿಗೆ ಎಲ್ಲ ಸೇರಿಸುವ. ಎಕ್ಸ್ಟ್ರಾ ನೀರು ಹಾಕ್ಲಿಕ್ಕಿಲ್ಲ, ಬಸ್ ಇದು ನಾವು ಎಂತ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇವೆ ನೋಡಿ ಅದು ಮಾತ್ರ ಸೇರಿಸ್ಲಿಕ್ಕೆ. ಈಗ ಇದು ಚಿಕನ್ ಬೇಯುವಾಗ ಅದರಲ್ಲಿ ನೀರು ಬಿಡ್ತದೆ, ಮತ್ತೆ ಅದೇ ನೀರಲ್ಲಿ ಆ ಚಿಕನ್ ಬೇಯಬೇಕು. ಅದರಿಂದ ನಾವು ಬೇಯಲಿಕ್ಕೆ ಬಿಡುವ. ಮಧ್ಯೆ ಮಧ್ಯೆ ಸ್ವಲ್ಪ ಟರ್ನ್ ಮಾಡಿದ್ರೆ ಆಯ್ತು ಅಷ್ಟೇ. ಈಗ ನಾವು ಈ ಅಕ್ಕಿಯನ್ನು ತಗೊಂಡು ಚಂದ ಮಾಡಿ 2-3 ಸಲ ನೀರಲ್ಲಿ ತೊಳೆದು ಆಮೇಲೆ ನೆನೆಸ್ಲಿಕ್ಕೆ ಇಡುವ. ಒಂದು 5 ರಿಂದ 10 ನಿಮಿಷ ಕಾಲ ಇದು ನೆನೆದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಹೊತ್ತು ಬೇಡ, ಇಲ್ಲಾಂದ್ರೆ ಸಾಫ್ಟ್ ಆಗ್ತದೆ. ಅಷ್ಟದನಕ ಈ ಮಿಂಟ್ ಲೀವ್ಸ್ ಅಥವಾ ಪುದೀನ ಲೀವ್ಸ್ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ನೋಡಿ, ರೈತ ಮಾಡ್ಲಿಕ್ಕೆ ಕೂಡ ನಾನು ಕುಕುಂಬರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ.
ಈಗ ಇದು ಚಿಕನ್ ಬೇಯ್ತಾ ಉಂಟು. ಮಧ್ಯೆ ಮಧ್ಯೆ ಸ್ವಲ್ಪ ಟರ್ನ್ ಮಾಡಿ ನೋಡಿ, ನೀರು ಬಿಟ್ಟಿದೆ. ಇದು ಸಾಧಾರಣ 1/4 ಅಂಶ ಚಿಕನ್ ಇದೆ, ಅದೇ ನೀರಲ್ಲಿ ಅದು ಬೇಯಬೇಕು, ಎಕ್ಸ್ಟ್ರಾ ನೀರು ಹಾಕ್ಲಿಕ್ಕಿಲ್ಲ. ಸೊ ಚಿಕನ್ ಬೆಂದು ಸ್ವಲ್ಪ ಡ್ರೈ ಆಗುವಾಗ ಇದಕ್ಕೆ ನಾವು ಪುದೀನ ಲೀವ್ಸ್ ಏನು ತಗೊಂಡಿದ್ದೇವೆ ಅದನ್ನು ಹಾಕುವ. ಅದೇ ತರ ಅಕ್ಕಿಯನ್ನು ಕೂಡ ಸೇರಿಸುವ. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಏನಂತ ಹೇಳಿದ್ರೆ, ಈ ಅಕ್ಕಿಯನ್ನು ನೆನೆಸಿಟ್ಟಿರುವ ಅಕ್ಕಿಯನ್ನು ಒಳ್ಳೆ ಡ್ರೈನ್ ಮಾಡಿ ಹಾಕ್ಬೇಕಾಯ್ತಾ. ಅಕ್ಕಿಯದ್ದು ನೀರು ಅದಕ್ಕೆ ಹಾಕ್ಲಿಕ್ಕಿಲ್ಲ, ಇಲ್ಲದಿದ್ರೆ ಅದು ಸಾಫ್ಟ್ ಆಗ್ತದೆ. ಯಾಕೆಂದ್ರೆ ಕುಕ್ಕರಲ್ಲಿ ಬೇಯಿಸುವಾಗ ಯಾವಾಗಲೂ ಅಕ್ಕಿಯ ಜೊತೆಗೆ ನೀರು ಪ್ರಪೋರ್ಷನ್ ಅಲ್ಲಿ ನಾವು ಲೆಕ್ಕ ಮಾಡಿ ತಗೊಳ್ಬೇಕು. 1 ಕಪ್ಪಿಗೆ 2 ಕಪ್ ನೀರು ಬೇಕಾಗ್ತದೆ. ನಾನು ನೋಡಿ 2 ಕಪ್ ರೈಸ್ ತಗೊಂಡಿದ್ದೇನೆ, ಅದರಿಂದ 4 ಕಪ್ ನೀರು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ, ಕೌಂಟ್ ಮಾಡಿದ ನೀರು. ಸೊ ಅದನ್ನು ನಾನು ಸೇರಿಸ್ತಾ ಇದ್ದೇನೆ. ನೀರು ಸೇರಿಸಿದ ಮೇಲೆ ಇದು 1 ರೌಂಡ್ ನಾವು ಈ ಮಸಾಲದಲ್ಲಿ ತಿರುಗಿಸುವ. ಯಾಕೆಂತ ಹೇಳಿದ್ರೆ ಆವಾಗ ಈ ಮಸಾಲ ಒಳ್ಳೆಯದು ಮಿಕ್ಸ್ ಆಗ್ತದೆ, ಹಾಗೂ ರೈಸಿಗೆ ಒಳ್ಳೆ ಟೇಸ್ಟ್ ಬರ್ತದೆ. ಆಮೇಲೆ ನೀವು ಸ್ವಲ್ಪ ಇದರದ್ದು ಟೇಸ್ಟ್ ಚೆಕ್ ಮಾಡಿ, ಇದಕ್ಕೆ ಉಪ್ಪು ಖಾರ ಸರಿಯಾಗಿದೆಯಾ ನೋಡಿ, ಇಲ್ಲದಿದ್ರೆ ಸೇರಿಸಿ. ಮತ್ತೆ ಸ್ವಲ್ಪ ಉಪ್ಪು ನಮ್ಮ ಟೇಸ್ಟಿಗಿಂತ ಜಾಸ್ತಿ ಇರಬೇಕು. ಬೇಯುವಾಗ ಅದು ಅಕ್ಕಿ ಟೇಸ್ಟ್ ಅಂದ್ರೆ ಉಪ್ಪನ್ನು ಎಳ್ಕೊಳ್ತದೆ, ಅದರಿಂದ ಟೇಸ್ಟ್ ಚೆಕ್ ಮಾಡಿ. ಆಮೇಲೆ ಇದು ಬಾಯ್ಲ್ ಬರಲಿಕ್ಕೆ ಶುರುವಾದ ಮೇಲೆ 1 ರೌಂಡ್ ತಿರುಗಿಸಿ, ಆಮೇಲೆ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ. ಮತ್ತೆ 1 ವಿಸಿಲ್ ಬಂದ್ರೆ ಸಾಕು, ಗ್ಯಾಸ್ ಆಫ್ ಮಾಡಿ. ಇದು 5 ರಿಂದ 7 ನಿಮಿಷದೊಳಗೆ ಇದು ಬೇಯ್ತದೆ. ಅಷ್ಟು ತನಕ ನಾವು ಇದಕ್ಕೆ ರೈತ ರೆಡಿ ಮಾಡುವ. ನೋಡಿ, ನಾನು ಕುಕುಂಬರ್ ಮುಳ್ಳು ಸೌತೆ ಪೂರವಾಗಿ ಕಟ್ ಮಾಡಿದ್ದೇನೆ, ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿ, ಮತ್ತೆ ಮೊಸರು, ಕರ್ಡ್, ಮತ್ತೆ ಉಪ್ಪು ನಮ್ಮ ಟೇಸ್ಟಿಗೆ ಅನುಸಾರವಾಗಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನು ಒಳ್ಳೆ ಮಿಕ್ಸ್ ಮಾಡುವ. ಅನಂತರ ಇದಕ್ಕೆ ಪರಿಮಳಕ್ಕೆ ಸ್ವಲ್ಪ ಪುದೀನದ್ದು ಎಲೆ ಇಲ್ಲ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪನ್ನು ನಾವು ಜಸ್ಟ್ ಇದಕ್ಕೆ ಹಾಕಿದ್ರೆ ಒಳ್ಳೆ ಪರಿಮಳ ಹಾಗೂ ಟೇಸ್ಟ್ ಬರ್ತದೆ. ನೋಡಿ, ಈಸಿಯಾಗಿ ಟೇಸ್ಟಿ ಆಗಿರುವ ರೈತ ಕೂಡ ರೆಡಿ ಆಯ್ತು. ಇದು ಬಿರಿಯಾನಿ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್. ರೈತ ಇದ್ರೆ ಬಿರಿಯಾನಿ ಇನ್ನೂ ಕೂಡ ಸೂಪರ್ ಆಗಿ ಇರ್ತದೆ ತಿನ್ಲಿಕ್ಕೆ. ಈಗ ಇದರದ್ದು ವಿಸಿಲ್ ಚೆಕ್ ಮಾಡುವ, ಸ್ಟೀಮ್ ಇದೆ ಅಂತೇಳಿ. ನೋಡಿ, ಈಗ 7 ನಿಮಿಷ ಆಯ್ತು, ಸ್ಟೀಮ್ ಹೋಗಿದೆ. ಈಗ ನಾವು ಇದನ್ನು ಓಪನ್ ಮಾಡುವ, ಹೇಗಾಗಿದೆ ನೋಡುವ. ನೋಡಿ, ಆಹಾ, ಒಳ್ಳೆ ಪರಿಮಳ ಬರುವ ನಮ್ದು ದಮ್ ಬಿರಿಯಾನಿ ರೆಡಿಯಾಗಿದೆ. ಇದಕ್ಕೆ ನಾನು ನೆನೆಸಿಟ್ಟಿರುವ ಈ ಕೇಸರ್ ಅಥವಾ ಸ್ಯಾಫ್ರನ್ ಹೇಳ್ತೇವೆ, ಇದನ್ನು ನಾನು ಇದಕ್ಕೆ ಸೇರಿಸ್ತೇನೆ. ಇದು ಸೇರಿಸಿದ್ರೆ ಒಂದು ಒಳ್ಳೆ ಪರಿಮಳ ಬರ್ತದೆ, ಹಾಗೂ ಸ್ವಲ್ಪ ಟೇಸ್ಟ್ ಕೂಡ ಇರ್ತದೆ. ನೋಡಿ, ನಮ್ದು ಸೂಪರ್ ಆಗಿರುವ ದಮ್ ಬಿರಿಯಾನಿ ರೆಡಿ ಆಗಿದೆ. ಅದು ಕೂಡ ಸೋನಾ ಮಸೂರಿ ರೈಸ್ ಅಲ್ಲಿ ಮಾಡಿದ್ದು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಆಗಿದೆ ಅಂತೇಳಿ ನನಗೆ ಹೇಳಿ. ಆದ್ರೆ ಒಂದು ನೆನಪಿಡಿ, ಕುಕ್ಕರ್ ಓಪನ್ ಮಾಡಿದ ಕೂಡಲೇ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಅದನ್ನು ಓಪನ್ ಇಡಿ, ಅದರದ್ದು ಸ್ವಲ್ಪ ಸ್ಟೀಮ್ ಹೋಗ್ಲಿ, ಆಮೇಲೆ ಸರ್ವ್ ಮಾಡಿ. ಆಗ ಇದು ಅಕ್ಕಿ ರೈಸ್ ಉದುರಾಗಿ ಬರ್ತದೆ, ಅಂಟಿಕೊಳ್ಳುವುದಿಲ್ಲ. ನೋಡಿ, ಒಳ್ಳೆದಾಗಿ ಬರ್ತದೆ. ಸೊ ಇವತ್ತು ನಾನೊಂದು ಈಸಿ ರೆಸಿಪಿ ಹಾಗೂ ತುಂಬಾನೇ ಟೇಸ್ಟಿ ಆಗಿರುವ, ಅದು ಕೂಡ ಸೋನಾ ಮಸೂರಿ ರೈಸ್ ಯೂಸ್ ಮಾಡಿ ಮಾಡುವ ಚಿಕನ್ ಬಿರಿಯಾನಿದು ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ಇದನ್ನು ನಾವು ಸ್ವಲ್ಪ ಗಾರ್ನಿಶ್ ಮಾಡುವ. ಈ ಗೋಡಂಬಿ ನಾವು ಏನು ಫ್ರೈ ಮಾಡಿದ್ದೇವೆ ನೋಡಿ, ಅದರಿಂದ ಅದನ್ನಿಟ್ಟಿದ್ದು ಗಾರ್ನಿಶ್ ಮಾಡುವ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ಕೊಳ್ತೇನೆ. ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಲಿ, ಅವರು ಕೂಡ ಇದನ್ನು ಟ್ರೈ ಮಾಡಿ ನೋಡಲಿ. ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಬಿರಿಯಾನಿ ಹೇಗೆ ಆಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.